ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತಿನ ಒಂದು ಬ್ಲಾಗಲ್ಲಿ ಒಂದು 4-5 ದಿನದ ಬ್ಲಾಗನ್ನು ಕೂಡ ಇದರಲ್ಲಿ ಶೇರ್ ಮಾಡಿದ್ದೀನಿ. ಯಾವ ರೀತಿ ಇರುತ್ತೆ ಅಂತ ನೀವು ಕೂಡ ನೋಡ್ಬೋದು. ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ಅಕಸ್ಮಾತ್ ತನಗೆ ಅಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಅದಾದ ನಂತರ ಮನೆ ಮುಂದೆ ಸಿಂಟೆಕ್ಸ್ ಎಲ್ಲನೂ ಕೂಡ ತೊಳೆದು ನೀಟಾಗಿ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಅಂದರೆ ನಾನು ಡೈರೆಕ್ಟ್ ವಾಯ್ಸನ್ನೇ ಹಾಕಿದ್ರೆ ನಿಮಗೂ ಕೂಡ ಬೋರ್ ಆಗ್ಬೋದು, ಅಂದರೆ ಅದು ಕರ್ಕಶ ಶಬ್ದ ಥರ. ಸೊ ಹಾಗಾಗಿ ಬೇಡ, ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಅದು ಸಿಂಟೆಕ್ಸು ಸ್ವಲ್ಪ ಜಗಲಿ ಪಕ್ಕ ಇತ್ತು, ಹಾಗಾಗಿ ಅಲ್ಲಿ ಬೇಡ, ಯಾಕೋ ನೀರು ಹತ್ತುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೀಗ ಬೇರೆ ಕಡೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಫುಲ್ಲು ನೆಲ್ಲಿ ಕೊಳಾಯಿ ಎಲ್ಲಿ ನೀರು ಬರುತ್ತೆ ನೋಡಿ, ಪಂಚಾಯಿತಿ ಇದು ನೀರು ಎಲ್ಲಿ ಬರುತ್ತೆ ಅಲ್ಲಿ ನಾನು ಅದ್ರ ಪಕ್ಕನೇ ನೆಲ್ಲಿನ ಅಂದರೆ ಸಿಂಟೆಕ್ಸ್ನ ಇಡ್ತಾಯಿದ್ದೀನಿ. ಅಲ್ಲಿ ಸಿಮೆಂಟ್ ಕಲ್ಲುಗಳೆಲ್ಲ ಇಟ್ಟು ಮತ್ತು ಅದ್ರ ಮೇಲೆ ಒಂದು ಶೆಲ್ಫ್ ಕಟ್ಟನ್ನು ಇಟ್ಬಿಟ್ಟು ಅಲ್ಲಿಗೆ ಇಡೋಣ ಅಂತ. ಇನ್ನೊಂದು ಚಿಕ್ಕ ಡ್ರಮ್ ಇದೆಯಲ್ಲ ಅದ್ರ ಪಕ್ಕಕ್ಕೆ ಇಡೋಣ ಅಂತ. ಯಾಕಂದರೆ ಅಲ್ಲಿಂದ ಅಲ್ಲಿಗೆ ನೀರು ಬೇಗ ಹತ್ಸುತ್ತೆ. ಆಮೇಲೆ ಕೊಳಾಯಿ ಮೇಲಾಗುತ್ತೆ, ಸಿಂಟೆಕ್ಸ್ ಸ್ವಲ್ಪ ಡೌನ್ ಆಗುತ್ತಲ್ಲ, ಹಾಗಾಗಿ ನೀರು ಹತ್ಬೋದು ಅಂತ ಒಂದು ಐಡಿಯಾ ಇಟ್ಕೊಂಡು ಅಲ್ಲಿಗೆ ಇಡ್ತಾಯಿದ್ದೀನಿ. ಇನ್ನು ಲಾಸ್ಟ್ ಫೈನಲ್ಲು ಅಲ್ಲೇ ಇದ್ಬಿಡ್ಲಿ ಅಂತ ಅಂದ್ಬಿಟ್ಟು ಇನ್ನೇನಾದರೂ ಸ್ವಲ್ಪ ಏನು ಟ್ಯಾಂಕ್ ಥರ ಕೆಳಗಡೆ ಸಂಪ್ ಥರ ಮಾಡಿಬಿಟ್ಟು ಮಾಡೋದಾದರೆ ಅಲ್ಲೇ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇನ್ನು ಬೇಸಿಗೆ ಬಂದರೆ ನೀರುಗಳು ಸಾಕಾಗಲ್ಲ. ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕಮ್ಮಿನೇ ಬಿಡೋದು ಈ ಕಡೆ. ಹಾಗಾಗಿ ಮಳೆಗಾಲದಲ್ಲಿ ಪರವಾಗಿಲ್ಲ, ಮಳೆ ನೀರಿರೋದ್ರಿಂದ ಬೇರೆ ಥರ ವ್ಯವಸ್ಥೆ. ನೀರು ಈ ಸೂರು ನೀರು ಬರ್ತಾವಲ್ಲ ಅದ್ರ ಕೆಳಗಡೆ ಇಟ್ಟರು ಈ ಡೈಲಿ ಈ ವಾಶ್ರೂಮ್ಗಾಗಿರ್ಬೋದು, ದನಗಳ ಮೈ ತೊಳೆಯೋದಕ್ಕಾಗಿರ್ಬೋದು, ಮತ್ತು ಬೇರೆ ಯಾವ್ದಾದ್ರು ಬಟ್ಟೆ ಗಿಟ್ಟೆ ತೊಳಿಬೇಕು ಅಂದ್ರೆ ಬೇಕಾದ್ರೆ ತೊಳ್ಕೊಬೋದು, ಆ ಥರನೂ ಕೂಡ ಇರುತ್ತೆ. ಬಟ್ ಇಲ್ಲಿ ಬೇಸಿಗೆಯಲ್ಲಿ ಹಂಗಲ್ಲ, ಎಷ್ಟೇ ನೀರಿದ್ರೂ ಸಾಕಾಗಲ್ಲ. ಬಿಡೋದೇ ಒಂದು 1 ಅವರ್ ಬಿಟ್ಟರು ಅದರಲ್ಲೂ ಸಣ್ಣಗೆ ಬಿಟ್ಟಿರ್ತಾರೆ, ಸಾಕಾಗಲ್ಲ. ಹಾಗಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ನೀರಿಗೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಣ್ಣಗೆ ನೀರು ಬರ್ತಾಯಿದ್ರೆ ಏನಾಗುತ್ತೆ ಅಂದರೆ ಒಂದಿನೆಲ್ಲ ಅದೇ ಕೆಲಸ ಮಾಡ್ಕೊಂಡಿರಬೇಕು, ಸ್ವಲ್ಪನೂ ಕೂಡ ನೀರು ವೇಸ್ಟ್ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರಲ್ಲ, ಅದಕ್ಕೆ ಈ ವ್ಯವಸ್ಥೆ ಮಾಡ್ಕೊತಾ ಇದ್ದೆ. ಇದಾದ ನಂತರ ಇಲ್ಲಿ ತುಳಸಿ ಗಿಡಕ್ಕೆ ಈ ರೀತಿ ಕಟ್ಟಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ. ಇದು ತುಂಬ ಹಳೆಯ ವಿಡಿಯೋ ಅಲ್ವಾ, ಹಾಗಾಗಿ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ. ಆದರೂ ಇರಲಿ ಅಂತ ಅಂದ್ಬಿಟ್ಟು ಅದ್ರ ಸುತ್ತ ಸ್ವಲ್ಪ ಜಲ್ಲಿ ಕಲ್ಲಿತ್ತಲ್ಲ ಅದೆಲ್ಲನೂ ಕೂಡ ಅರೇಂಜ್ ಮಾಡಿ ಈ ರೀತಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೆಲದಲ್ಲಿ ಅಂದರೆ ಬಕೆಟಲ್ಲಿ ಹಾಕಿದ್ದೆ, ಬೇಡ ಅಂತ ಅದನ್ನು ಸೈಡಿಗೆ ಎತ್ತಿಕ್ಬಿಟ್ಟು ನೆಲದಲ್ಲೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ನಾವು ಪಾಟಲ್ಲಿ ಹಾಕೋದ್ಕಿಂತ ಭೂಮಿಯಿಂದನೇ ಮಣ್ಣಿನ ಫಲವತ್ತತೆ ಇಟ್ಕೊಂಡು ಬೆಳೆದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದು ಒಂದೊಂದು ತುಳಸಿ ಮನೆ ಹತ್ರ ಒಂದೊಂದು ಮನೆ ಹತ್ರ ತುಳಸಿ ಗಿಡಗಳು ನೋಡಬೇಕು, ಒಂಥರ ಮರ ಬೆಳೆದಂಗೆ ಬಂದುಬಿಡುತ್ತೆ, ಹೋಗೋದೇ ಇಲ್ಲ. ಅದು ತುಂಬ ಒಂಥರ ಉದ್ದ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ತುಳಸಿ ಹಬ್ಬದಲ್ಲಿ ಸೀರೆ ಉಡಿಸಿದಾಗ ಸೇಮ್ ತುಳಸಿ ದೇವಿನೇ ನಿಂತಿದ್ದಾರೆ ಅನ್ನೋ ಥರನೇ ಕಾಣ್ತಾ ಇರುತ್ತೆ. ಆ ಥರ ಯಾರು ಇದ್ದರೂ ಕಮೆಂಟ್ ಮಾಡಿ, ಓಕೆನಾ? ನಾನು ಕೂಡ ಅದೇ ಥರ ಬೆಳೆಸಬೇಕು ಅಂತ ಆಸೆ ಇಟ್ಕೊಂಡು ತುಳಸಿ ಗಿಡನ ಈ ರೀತಿ ತುಂಬ ನೀಟಾಗಿ ಅರೇಂಜ್ ಮಾಡಿಕೊಂಡು ಬೆಳೆಸ್ತಾ ಇದ್ದೀನಿ. ಸ್ವಲ್ಪ ಸಗಣಿ ಗೊಬ್ಬರ ಎಲ್ಲ ಹಾಕೋದು, ತಿಪ್ಪೆ ಗೊಬ್ಬರ ಹಾಕೋದು ಹಾಕ್ತಾಯಿದ್ದೀನಿ. ಆದಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ಇನ್ನೂ ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಮುಂದೆ ವೀಡಿಯೋಸಲ್ಲಿ ನೋಡ್ತಿರಲ್ವ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ನಾನು ಸ್ವಲ್ಪ ಎಲ್ಲ ಕ್ಲೀನಿಂಗು ತೊಳೆದು ಎಲ್ಲ ಮನೆ ಮುಂದೆ ಎಲ್ಲನೂ ಕೂಡ ಕಸ ಇದ್ದಿದ್ದೆಲ್ಲನೂ ಕೂಡ ತೆಗೆದಾಕಿ ತಿಪ್ಪೆಗೆ ಹಾಕಿ, ಕೆಲವೊಂದು ಪ್ಲಾಸ್ಟಿಕ್ ಐಟಮ್ನ ಸುಟ್ಟಾಕಿ, ಮನೆ ಮುಂದೆ ಮಣ್ಣೆಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ಮತ್ತು ಅಡುಗೆ ಕೆಲಸನೂ ಇತ್ತು ಇವತ್ತು, ಅದಕ್ಕೆ ಫಸ್ಟ್ ಇದನ್ನು ತಿಂಡಿ ಮುಗಿಸ್ಕೊಂಡು ಇದನ್ನು ಕ್ಲೀನ್ ಮಾಡಿಬಿಟ್ರೆ ಮುಗಿದೋಗುತ್ತೆ ಅಂತ. ಇದ್ರ ಪಕ್ಕ ನೋಡಿ ಮೆಣಸಿನ ಸಸಿ ಬೆಳೀತಾ ಇದೆ. ಹಾಗೆಯೇ ಮನಿ ಪ್ಲ್ಯಾಂಟ್ ಕೂಡ ಇದೆ, ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಮನಿ ಪ್ಲ್ಯಾಂಟ್. ಮತ್ತು ಮನಿ ಪ್ಲ್ಯಾಂಟ್ ಬಂದು ಇದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥದ್ದು. ಹಾಗೆಯೇ ತುಳಸಿ ಗಿಡ ಬಂದು ಮನೆಯ ಅಭಿವೃದ್ಧಿ, ಶುಭ ಸುದ್ದಿ ತರುವಂಥದ್ದು. ಹಂಗಾಗಿ ಎರಡನ್ನೂ ಕೂಡ ಒಟ್ಟಿಗೆ ಹಾಕಿದ್ದೀನಿ ನಾನು.
ಹಾಗೆಯೇ ಹಿಂದೆ ಹಿತ್ಲ ಹತ್ರ ಇದ್ದೆ. ಸೊ ಹಾಗಾಗಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಹಿತ್ಲೆಲ್ಲ ಕ್ಲೀನ್ ಮಾಡೋದಿತ್ತಲ್ಲ, ಸೊ ಹಾಗಾಗಿ ಹಿಂದೆ ಕೂತ್ಕೊಂಡು ಯಾವ ರೀತಿ ಕ್ಲೀನ್ ಮಾಡೋದು, ಎಲ್ಲಿ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನೋಡ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು ವಾತಾವರಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಈ ತಂಪಾದ ವಾತಾವರಣ, ಈ ಗಿಡ ಮರಗಳ ಮಧ್ಯೆ ನಾವು ಆ ಗಾಳಿ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಪರಿಶುದ್ಧ ಅನ್ನಬೇಕು. ಈ ಸಿಟಿ ಸೈಡು ಈ ಥರ ಸಿಗೋದಿಲ್ಲ. ಅಲ್ಲಿ ಫುಲ್ಲು ಬರೀ ವಾಯು ಮಾಲಿನ್ಯನೇ ತುಂಬಿಕೊಂಡಿರುತ್ತೆ. ಇಲ್ಲಾದರೆ ಚೆನ್ನಾಗಿರುತ್ತೆ, ಗಾಳಿ ಬೆಳಕು ಎಲ್ಲನೂ ಕೂಡ ಒಂಥರ. ಹಿಂದೆ ಮೇಲ್ಗಡೆ ಹೊಲಕ್ಕೆ ಹೋಗ್ಬಿಟ್ರಂತೂ ಈ ಸಂಜೆ ಟೈಮಲ್ಲಿ ಸೂರ್ಯ ಮುಳುಗೋದಾಗಿರ್ಬೋದು, ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ನೀವು ನೋಡ್ಬಿಟ್ರಂತೂ ಅಯ್ಯೋ, ಅದನ್ನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೂರ್ಯ ಮುಳುಗೋದಾಗಿರ್ಬೋದು, ಹುಟ್ಟಬೇಕಾದ್ರೂ ಅಷ್ಟೇ, ಸೂರ್ಯ ಹುಟ್ಟಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ನಿಂತ್ಕೊಬಿಟ್ರೆ ಮಾಲೇಕಲ್ಲು ತಿರುಪತಿ ಅರಸೀಕೆರೆದು ಅದು ಬೆಟ್ಟ ಕಾಣಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಅದು ನೋಡೋದಕ್ಕೆ. ಹಾಗೆಯೇ ಇದು ನೆಕ್ಸ್ಟ್ ಡೇ ದಿನದ್ದು ಸ್ವಲ್ಪ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಹಂಗಾಗಿ ಲೇಟ್ ಬೇರೆ ಆಗೋಗಿತ್ತು. ಅದಕ್ಕೆ ಇಬ್ಬರೂ ಕರ್ಕೊಂಡು ಹೋಗ್ತಾಯಿದ್ದೀನಿ ಆಟೋ ಮಾಡಿಕೊಂಡು. ಇಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲ ನೋಡಿ, ಸೊ ಹಂಗಾಗಿ ಆಟೋಗಳು ವೆಯ್ಟ್ ಮಾಡಬೇಕು. ಹಂಗಾಗಿ ಲೇಟ್ ಬೇರೆ ಆಗಿತ್ತು, ವೆಯ್ಟ್ ಮಾಡೋಕ್ಕಂತೂ ಆಗಲ್ಲ ಅಂತ ಅಂದ್ಬಿಟ್ಟು ನಾನೇ ಆಟೋ ಬುಕ್ ಮಾಡಿಕೊಂಡು, ಅಂದರೆ ಇಲ್ಲೇ ಕೆಲ್ಲಂಗೆರೆ ಅಂತ ಇದೆ, ಅಲ್ಲಿ ಆಟೋ ಇದನ್ನು ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಅರಸೀಕೆರೆ ಬಿಟ್ಟು, ಅಂದರೆ ಸಿಟಿ ಬಿಟ್ಟು ಮುಂದಕ್ಕೆ ಹೋಗ್ಬೇಕಲ್ಲ ಇವ್ರ ಸ್ಕೂಲಿಗೆ. ಸೊ ಹಂಗಾಗಿ ತುಂಬ ಸ್ಕೂಲ್ಗಳಿದ್ದಾವೆ. ಒಂದು ತಾಲೂಕು, ಒಂದು ಡಿಸ್ಟಿಕ್ಕು ಅಂದರೆ ಎಷ್ಟು ಸ್ಕೂಲ್ಗಳಿರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಮುಂಚೆಲ್ಲ ನಾವು ಓದ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲು, ಅದರಲ್ಲೇ ಎಷ್ಟು ಜನ ಅಂದರೆ ಸಖತ್ತು ಜನ, ಅದರಲ್ಲೇ 2-3 ಸೆಕ್ಷನ್ ಮಾಡಿರೋರು. ಇವಾಗಂತೂ ಗೌರ್ಮೆಂಟ್ ಇದರಲ್ಲಿ ಒಂದು ಸೆಕ್ಷನ್ ಮಾಡೋ ಅಷ್ಟು ಹುಡುಗರೇ ಇಲ್ಲ. ಇವಾಗೆಲ್ಲ ಕಾನ್ವೆಂಟು, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾ ಇದ್ದಾರೆ. ಇನ್ನು ಅದಾದ ನಂತರ ಇನ್ನು ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಹುಳ್ಳಿ ಸೊಪ್ಪು ಗೊತ್ತಲ್ಲ ನಿಮಗೆ, ಹುಳ್ಳಿ ಕಾಳು ಬರುತ್ತಲ್ಲ, ಅದನ್ನು ಹುಳ್ಳಿ ಸೊಪ್ಪನ್ನು ನಾವು ಕುಯ್ಯೋದಕ್ಕೆ, ಅಂದರೆ ಕಟ್ ಮಾಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಾನು ನಮ್ಮ ಮನೆಯವರು ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಮನೆಯವರು, ನಾನು ಬಿಸಿಲಲ್ವ, ನಾನು ಹಿಂದೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮನೆಯವರು ನಮ್ಮ ಮನೆಯವ್ರು 1 ಹೆಜ್ಜೆ ಹಾಕಿದ್ರೆ ನಾನು ಅದಕ್ಕೆ 4 ಹೆಜ್ಜೆ ಹಾಕಬೇಕು, ಅಷ್ಟು ಫಾಸ್ಟಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ನನ್ನ ಮಗನ ಸ್ಕೂಲಲ್ಲಿ ಕೆಲವೊಂದೊಂದು ಹೇಳಿಸ್ತಾ ಇರ್ತಾರಲ್ಲ, ಟೇಬಲ್ಸ್ ಆಗಿರ್ಬೋದು, ರೈಮ್ಸ್ ಆಗಿರ್ಬೋದು, ಅಥವಾ ಈ ಟ್ರಯಾಂಗಲ್ಸು, ರೆಕ್ಟ್ಯಾಂಗಲ್ಸು, ಹಾರ್ಟ್ಸ್ ಶೇಪು, ಆಮೇಲೆ ಪೆಂಟಗಾನ್, ಈ ಥರ ಎಲ್ಲನೂ ಅದು ಯಾವ್ಯಾವ ಶೇಪ್ಸು ಅವೆಲ್ಲನೂ ಕೂಡ ಹೇಳ್ಕೊಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್ಸು, ಅಷ್ಟೇ ಹೆಲ್ಪು ಸಪೋರ್ಟಿವ್ ಮಾಡ್ತಾರೆ ಸ್ಕೂಲಲ್ಲಿ. ಚಿಕ್ಕ ಸ್ಕೂಲಾದರೂ ಚೆನ್ನಾಗಿದೆ, ಬೆಸ್ಟು ಅಂತ ಅನಿಸ್ಬೋದು. ಆ ಥರ ಅದಕ್ಕೆ ನಾನೇನು ಮಾಡಿಬಿಟ್ಟೆ, ಎಲ್ಲ ಮ್ಯೂಟ್ ಮಾಡಿಬಿಡ್ತೀನಿ. ನನಗೆ ಗೊತ್ತೇ ಇರೋಲ್ಲ ಅದಾಗೆ ಎಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ. ನಾನು ಎಡಿಟಿಂಗ್ಗೆ ಒಂದು 2 ನಿಮಿಷ ಟೈಮ್ ತೊಗೊತೀನಿ ಅಷ್ಟೇ, 2 ನಿಮಿಷವೂ ಇಲ್ಲ. ಬೇಗ ಪಟಾಪಟ್ ಅಂತ ಎಷ್ಟು ಬೇಗ ಅಷ್ಟು ಯೂಸ್ ಮಾಡ್ಕೊಂಬಿಟ್ಟು ಎಲ್ಲನೂ ಕೂಡ ಒಂದು ಕಡೆಯಿಂದ ಮ್ಯೂಟ್ ಮಾಡ್ಕೊಂಬಿಡ್ತೀನಿ. ಟೈಮ್ ಇರೋಲ್ಲ, ನಾನು ಅಷ್ಟೊಂದು ತಾಳ್ಮೆ ಇಲ್ಲ. ಸೊ ಹಂಗಾಗಿ ಇದನ್ನು ನಾನು ವಾಯ್ಸ್ ಕೊಡಬೇಕಾಗಿತ್ತು, ಬಟ್ ಮ್ಯೂಟ್ ಮಾಡಿಬಿಟ್ಟೆ. ಅದಾದ ನಂತರ ಮಿಷಿನ್ನು, ಅಂದರೆ ರಾಗಿ ಕೊಯ್ಲು ಬರುತ್ತಲ್ಲ, ಅದರಲ್ಲಿ ರಾಗಿ ಎಲ್ಲನೂ ಕೂಡ ಮಿಷಿನಲ್ಲಿ ಕುಯ್ದು ಹಾಕ್ಸಿತ್ತು. ಅದಾದಮೇಲೆ ಅಂದರೆ ಈ ಕೊಯ್ದಿರೋದು ಹುಲ್ಲು ಬರುತ್ತಲ್ಲ, ರಾಗಿ ಹುಲ್ಲು, ಅದನ್ನು ಏನು ಯಾರೂ ಕೂಡ ಕಟ್ಟಿಲ್ಲ, ಮಿಷಿನ್ನೇ ಕಟ್ಟುತ್ತೆ. ಮಿಷಿನಲ್ಲಿ ಕಟ್ಸಿರೋದು ಅದನ್ನು ಎತ್ಕೊಂಡು ಹೋಗ್ತಾಯಿದ್ರು ನಮ್ಮ ಮನೆಯವರು. ಒರ್ಸೋಕೆ ಒಬ್ಬರು ಬೇಕಲ್ಲ, ಹೊಲ್ದಲ್ಲಿ ನಾನು ನಿಂತ್ಕೊಂಡಿದ್ದೆ. ಅವರು ಹೊತ್ಕೊಂಡೋಗಿ ಕೊಟ್ಟಿಗೆ ಮನೆ ಒಳಗಡೆ ಹಾಕ್ತಾಯಿದ್ರು. ಇನ್ನು ಫ್ರೀ ಟೈಮಲ್ಲಿ ಯಾವಾಗಲಾದರೂ ಆಯಿತು ಮೆದೆ ಒರೆಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು. ಇವಾಗ ಸಂಜೆ ಟೈಮ್ ಪೂರ್ತಿ ಒಂದು 6:30, 6:45 ಆಗೋಕ್ಕೆ ಬಂದಿದೆ. ಹಂಗಾಗಿ ಊರಲ್ಲಿ ಕರೆಂಟ್ ಬೇರೆ ಹೋಗಿತ್ತು. ನಾನು ಮೊಬೈಲ್ ಇಟ್ಕೊಂಡಿದ್ನಲ್ಲ, ಅವ್ರು ಬಂದಾಗ ಒರೆಸೋದು, ಅದಾದಮೇಲೆ ಮೊಬೈಲ್ ನೋಡಿಕೊಂಡು ನಿಂತ್ಕೊಂಡಿರೋದು ಅವ್ರು ಬರೋವರೆಗೂ. ಈ ರೀತಿ ಒಂದು 14-15 ಹೊರೆ ಇದ್ದು, ಅದು ಒರೆಸೋವರೆಗೂ ಇದ್ದು ನಾನು ಅದಾದ ನಂತರ ಮನೆಗೆ ಹೊರಟಿದ್ದು. ತುಂಬ ಒಂಥರ ಹಿಂದೆ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಇವಾಗ ನಾನು ನಿಂತಿದ್ದೀನಲ್ವ ಅದೇ ಜಾಗದಲ್ಲಿ ಸುತ್ತಮುತ್ತ ವಾತಾವರಣ ನೋಡಿದಾಗ, ಅದೇ ಹೇಳಿದ್ನಲ್ಲ ಮಾಲೇಕಲ್ಲು ತಿರುಪತಿ, ಈ ಕಡೆಗೆ ಜೇನುಕಲ್ಲು ಸಿದ್ದೇಶ್ವರ, ಈ ಥರ ಎಲ್ಲ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ದೂರದ್ದು ಬೆಟ್ಟ ನುಣ್ಣಗೆ ಅಂತ, ಇಷ್ಟೊಂದು ಬೆಟ್ಟ ಎಲ್ಲನೂ ಒಂದೇ ಸಮ, ಒಂಥರ ರೋಡ್ ನೈಸಾಗಿರುತ್ತಲ್ಲ ಆ ಥರ ಕಾಣಿಸ್ತಾ ಇರುತ್ತೆ. ಹಂಗಾಗಿ ನೋಡ್ತಾ ಇರೋದು ಸುತ್ತಮುತ್ತ. ಆಮೇಲೆ ಕೆಲವೊಬ್ಬೊಬ್ಬರು ಅಡಿಕೆ ಸಸಿ, ತೆಂಗಿನ ಸಸಿ ಎಲ್ಲ ಹಾಕಿದ್ದಾರಲ್ವ, ಅಲ್ಲೂ ಕೂಡ ಸ್ವಲ್ಪ ಹಸ್ರಾಗಿ ಇರುತ್ತೆ ನೋಡಿ, ಅದೆಲ್ಲ ನೋಡೋದಕ್ಕೆ ಇಷ್ಟ ಅನಿಸುತ್ತೆ. ದೂರದಲ್ಲಿ ನಿಂತ್ಕೊಂಡು, ಅಂದರೆ ಕುತ್ಕೊಂಡಾದ್ರೂ ನೋಡೋದಕ್ಕೆ ಊರನ್ನ ಎಷ್ಟು ಚೆನ್ನಾಗಿ ಅನಿಸುತ್ತೆ.
ಅಯ್ಯೋ ಇಷ್ಟು ಚೆನ್ನಾಗಿದೆ ನಮ್ಮೂರು ಅನ್ನೋ ಥರ ಕಾಣಿಸುತ್ತೆ. ದೇವಸ್ಥಾನಗಳಾಗಿರ್ಬೋದು ಅಥವಾ ಮನೆಗಳು ಕೆಲವೊಂದೊಂದು ಈ ಹಂಚುಗಳು ಹಳೆಯ ಹಂಚು ಗೊತ್ತಲ್ಲ, ಹಳೆ ಹಂಚುಗಳೆಲ್ಲ ಮನೆಗಳಿರ್ತಾವಲ್ಲ ಅದನ್ನೆಲ್ಲ ಪಾಳ್ಬಿಟ್ಟು ಬೇರೆ ಮನೆಗಳು ಕಟ್ಟಿರ್ತಾರೆ ಈಗ ನ್ಯೂ ಜನ್ರೇಷನ್ಗೆ. ಆ ಥರ ಮನೆಗಳೆಲ್ಲ ನೋಡ್ಬೇಕಾದ್ರೆ ಒಂಥರ ಖುಷಿ ಅನಿಸುತ್ತೆ. ಬಟ್ ಈಗ ಅವೆಲ್ಲ ನೋಡೋದಕ್ಕೆ ಸಿಗೋದೇ ಇಲ್ಲ, ಆ ಥರ ಮನೆಗಳಿಲ್ಲ ಇವಾಗೆಲ್ಲನೂ. ಮಾಮೂಲಿ ಈ ಸಿಮೆಂಟ್ ಥರ ಹಂಚು, ಸೀಟು, ಮೋಲ್ಡು ಈ ಥರ ಎಲ್ಲನೂ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ನೋಡೋದಕ್ಕೆ ಇವಾಗ ಭಾಗ್ಯ ಇರಲ್ಲ. ಹಳೆಯ ಮನೆಗಳು ಉಳಿಸ್ತಲೇ ಇದ್ದರೆ, ಡೆಮಾಲಿಷ್ ಮಾಡಿಸ್ತಲೇ ಇದ್ದರೆ ಅಂಥ ಮನೆಗಳನ್ನ ನೋಡ್ಬೋದು. ನನಗೆ ಜಾಸ್ತಿ ಇದು ತೊಟ್ಟಿ ಮನೆ ಅಂತ ಹೇಳ್ತಾರಲ್ಲ ಅದು ಇಷ್ಟ. ಕಂಬದ ಮನೆ, ತೊಟ್ಟಿ ಮನೆ ಭಾರಿ ಇಷ್ಟ. ಮೋಲ್ಡ್ ಮನೆಗಿಂತಲೂ ನನಗೂ ಆ ಥರ ಮನೆಗಳು ಅಂದರೆ ಇಷ್ಟ. ಹಾಗೆಯೇ ಇವತ್ತು ಕರೆಂಟ್ ಹೋಗಿತ್ತು, ಇದು ನೆಕ್ಸ್ಟ್ ಡೇ ಅದನ್ನು ಹೇಳ್ತಾ ಇರೋದು. ಕರೆಂಟ್ ಹೋಗಿತ್ತು, ಎಷ್ಟೊತ್ತಾದರೂ ಬಂದಿರಲಿಲ್ಲ. ಹಂಗಾಗಿ ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಕಲ್ಲಲ್ಲೇ ರುಬ್ಬಿಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ ಒಳಕಲ್ಲಲ್ಲಿ. ಕರೆಂಟ್ ಬರೋಲ್ಲ ಅಂದರೆ ನೈಟ್ ಬರೋದು ಅಂದರೆ, ಹಂಗಾಗಿ ಸಾಂಬಾರೇನೂ ಇರಲಿಲ್ಲ. ಬಸ್ಸಾರಿಗೆಲ್ಲನೂ ರೆಡಿ ಮಾಡಿದ್ದೆ, ಕರೆಂಟು ಇರಲಿಲ್ಲ. ಒಳಕಲ್ಲಲ್ಲೇ ನೀಟಾಗೆಲ್ಲ ತೊಳೆದ್ಬಿಟ್ಟು ಒಳಕಲ್ಲಲ್ಲೇ ಮಸಾಲೆ ರುಬ್ತಾಯಿದ್ದೀನಿ ಬಸ್ಸಾಂಬಾರಿಗೆ. ಒಳಕಲ್ಲಲ್ಲಿ ರುಬ್ಬೋಕ್ಕೂ ಮಿಕ್ಸಿಲಿ ರುಬ್ಬೋಕ್ಕೂ ವ್ಯತ್ಯಾಸ ಐತೆ. ಒಳಕಲ್ಲಲ್ಲಿ ಕಲ್ಲಲ್ಲಿ ತರಿಯಾಗಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಾಂಬಾರು ಕೂಡ ಡಿಫ್ರೆಂಟಾಗಿರುತ್ತೆ ಬಸ್ಸಾಂಬಾರು. ನನಗೆ ಕಲ್ಲಲ್ಲಿ ರುಬ್ಬಿ ಮಾಡೋದ್ರಿಂದ ತುಂಬಾ ಇಷ್ಟ. ಆದರೆ ರಿಸ್ಕು. ಮಿಕ್ಸಿಯಲ್ಲಿ ಟೇಸ್ಟು ಇರುತ್ತೆ, ಬಟ್ ಬೇಗನೂ ಆಗುತ್ತೆ. ಇವಾಗೆಲ್ಲನೂ ಯಾರು ತಾನೇ ಕಲ್ಲಲ್ಲಿ ರುಬ್ತಾರೆ ಅಲ್ವಾ. ಎಲ್ಲ ಈಸಿ ಕೆಲಸನ, ಅಂದರೆ ಈ ಕೆಲಸನೂ ಬೇಗ ಆಗಬೇಕು, ಈಸಿಯಾಗೂ ಕೂಡ ಮುಗಿಬೇಕು ಅನ್ನೋ ಥರ ಇವಾಗೆಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲನೂ ಕೂಡ ಬಂದುಬಿಟ್ಟಿದೆ. ಇನ್ನು ಮುಂದಕ್ಕೆ ಏನು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ನನಗೆ ಎಷ್ಟಾಗುತ್ತೆ ಒಂದು ತರಿಯಾಗಿ ರುಬ್ಕೊಂಡೆ, ತೀರಾ ನುಣ್ಣಗೇನು ರುಬ್ಕೊಳ್ಳಿಲ್ಲ, ಒಂದು ತರಿಯಾಗಿ ರುಬ್ಕೊಂಡೆ. ನಾವು ಒಳಕಲ್ಲ ಮೇಲೆ ಪಾತ್ರೆಗಳು ತೊಳೆದಿದ್ದೆಲ್ಲ ತಂದು ಇಡ್ತೀವಲ್ವ, ಹಂಗಾಗಿ ಮಣ್ಣೆಲ್ಲ ಹಂಗೆ ಇತ್ತು. ತೊಳೆಯೋದಕ್ಕೆ ಒಂದು ಅರ್ಧ ಗಂಟೆ ತಗೊಂಡೆ. ಅಷ್ಟು ನೀಟಾಗಿ ತೊಳಿಬೇಕು, ಇಲ್ಲಾಂತಂದರೆ ಬಾಯಿಗೆ ಕಲ್ಲು ಮಣ್ಣೆಲ್ಲನೂ ಕೂಡ ಸಿಕ್ಬಿಡುತ್ತೆ. ಒಳಕಲ್ಲಲ್ಲಿ ಅಂದರೆ ಡೈಲಿ ಒಳಕಲ್ಲನ್ನ ಯೂಸ್ ಮಾಡ್ತಾಯಿದ್ರೆ ಅದೇನು ಅನಿಸಲ್ಲ. ಬಟ್ ಅಪರೂಪಕ್ಕೆ ನಾವು ಯೂಸ್ ಮಾಡ್ತೀವಿ ನೋಡಿ ಒಳಕಲ್ಲು, ಹಂಗಾಗಿ ಅಲ್ಲಿ ಕಲ್ಲು, ಧೂಳು, ಮಣ್ಣು ಎಲ್ಲ ಹೋಗಿ ಸೇರ್ಕೊಂಡಿರುತ್ತೆ. ಹಂಗಾಗಿ ನೀಟಾಗಿ ಒಂದು 5-6 ಸತಿ ತೊಳಿಬೇಕು, ಇಲ್ಲ ಅಂತಂದರೆ ಸರೋಗಲ್ಲ. ಇನ್ನು ನೆಕ್ಸ್ಟ್ ಡೇ ನೋಡಿ ದೀಪ ಹಚ್ಚಿದ್ದೀನಿ ಸಂಜೆ. ನಾನು ಕೂಡ ಮುಖ ತೊಳ್ಕೊಂಡು ತಲೆ ಬಾಚಿಕೊಂಡು ದೀಪ ಹಚ್ಚಿ ರೆಡಿ ಆಗಿದ್ದೀನಿ. ಈ ರೀತಿ ನೋಡಿ, ಈ ರೀತಿ ಕಾಣಿಸ್ತಾ ಇದ್ದೀನಿ, ದೀಪ ಉರಿತಾ ಇದೆ. ಅದೇ ಹೇಳಿದ್ನ ನಾನು ಒಂದು 4-5 ದಿನದ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಅವತ್ತು ನಾನು ಅಂದರೆ ಆವಾಗಲೇ ಹೇಳಿದ್ನಲ್ಲ, ನಾನು ನಮ್ಮ ಮನೆಯವರು ಹುಳ್ಳಿ ಸೊಪ್ಪು ಕೀಳೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಂತ. ಅದು ನೆಕ್ಸ್ಟ್ ಡೇ ವ್ಲಾಗು, 2-3 ದಿನದ್ದು. ಬಿಸಿಲಿಗೆ ಅದು ಒಣಗಬೇಕಲ್ವ ಹುಳ್ಳಿ ಸೊಪ್ಪು ಬಡಿಯೋದಕ್ಕೆ. ಅದನ್ನ ನೆರಳಿಗೆ, ಅಂದರೆ ತೆಂಗಿನ ಮರದ ನೆರಳಿಗೆ ಸ್ವಲ್ಪ ಹಿಂಗೆ ಒಂದು ಕಡೆದು ಒಣಗಿರಲಿಲ್ಲ, ಹಸ್ರಾಗಿ ಹಾಗೇ ಇತ್ತು 3 ದಿನ ಆದ್ರೂ. ಅದನ್ನು ತೆಗೆದು ಬಿಸಿಲಿಗೆ ಇನ್ನೊಂದು ಕಡೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಅದಕ್ಕೆ ಇದನ್ನೆಲ್ಲ ತೆಗೆದು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಇದೆ ಹುಳ್ಳಿ ಸೊಪ್ಪು. ಇದನ್ನು ಹಸುಗಳಿಗೆ ಹಾಕ್ತಾರೆ, ಅಂದರೆ ಆಡುಗಳಿಗೆ ಎಲ್ಲದಕ್ಕೂ ಹಾಕ್ತಾರೆ. ಆಡು, ಮೇಕೆ, ಕುರಿ ಈ ರೀತಿ ಎಲ್ಲನೂ. ನವಿಲು ಗರಿಗಳಂತೂ ಎಷ್ಟು ಬಿದ್ದಿರ್ತವೆ ಅಂದರೆ, ಈ ಕಡೆ ತೋಟದಲ್ಲಂತೂ ಸಖತ್ತು ನವಿಲುಗಳಿದ್ದಾವೆ. ಈ ನವಿಲು ಇದ್ದಿದ್ದ ಕಡೆ ಹಾವುಗಳಿರಲ್ಲ ಅನ್ನೋದನ್ನು ಕೇಳಿದ್ದೀರಾ? ಯಾಕಂದರೆ ಹಾವುಗಳನ್ನ ಎಕ್ಕಿ ತಿಂದ್ಬಿಡುತ್ತಂತೆ ನವಿಲುಗಳು. ಹಂಗಾಗಿ ನವಿಲಿದ್ದ ಕಡೆ ಸ್ವಲ್ಪ ಹಾವುಗಳು ಕಮ್ಮಿನೇ ಇರುತ್ತೆ. ನೋಡಿ ಈ ರೀತಿ ಇದೆ ನವಿಲುಗರಿ, ತುಂಬ ಅಂದರೆ ತುಂಬಾ ಇದೆ. ಒಂದು ಈ ರೀತಿ ತೋರಿಸ್ತಾ ಇದ್ದೀನಿ, ಈ ಥರನೇ ಬಿದ್ದೋಗಿರ್ತವೆ ಎಷ್ಟೋ. ಒಂದ್ಸಲ ಏನಾದರೂ ನವಿಲುಗರಿ ರೆಕ್ಕೆ ಬಿಚ್ಚಿ ಕೊಡೋತು ಅಂದರೆ ಅಲ್ಲಂತೂ ಒಂದು 10-15ರಿಂದ ನವಿಲುಗರಿ ಬಿದ್ದಿರ್ತವೆ. ಒಂದೊಂದು ಟೈಮು ಒಂದೊಂದೇ ಬಿದ್ದಿರ್ತವೆ, ಆಯ್ಕೊಂಡು ಹೋಗ್ಬೇಕಾಗುತ್ತೆ. ಮನೇಲಿ ಸುಮಾರಿದ್ದು ನವಿಲುಗರಿ, ಹಂಗಾಗಿ ಜಾಸ್ತಿ ಏನು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಏನಕ್ಕೆ ಸುಮ್ಮನೆ ತೊಗೊಂಡೋಗಿ ಇಟ್ಕೊಳ್ಳೋದಲ್ವ, ಅದಕ್ಕೆ ತೊಗೊಂಡೋಗಲಿಲ್ಲ. ಹಾಗೆಯೇ ಮನೆಗೆ ಬಂದೆ. ಕೆಲವೊಂದು ಅಂದರೆ ಕಾಫಿ ಪುಡಿ ಬೇರೆ ಇರಲಿಲ್ಲ, ಆಮೇಲೆ ಕೆಲವೊಂದು ಐಟಮ್ ಬೇಕಾಗಿತ್ತು, ಅದನ್ನು ಕೂಡ ತಂದೆ. ನೋಡ್ತಾ ಇರ್ಬೋದು, ಉಪ್ಪಿಂದ ಇರ್ಬೋದು, ಹಾಗೆಯೇ ಉಪ್ಪಿಟ್ಟಿನ ರವೆ, ಕಾಫಿ ಪುಡಿ, ಬಟ್ಟೆ ತೊಳೆಯೋ ಸೋಪು, ಪಾತ್ರೆ ತೊಳೆಯೋ ಸೋಪು, ಹಾಗೆಯೇ ಟೀ ಪುಡಿ, ಆಮೇಲೆ ಪಾತ್ರೆ ತೊಳೆಯೋ ಗುಂಜು, ಪುಳಿಯೋಗರೆ ಪೌಡ್ರು, ಈ ರೀತಿ ಎಲ್ಲನೂ ಕೂಡ
ತಗೊಂಡು ಬಂದೆ. ಬಿಸ್ಕೆಟು ಈ ರೀತಿ ತಂದಿದ್ದೀನಿ. ಏನಾದರೂ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಅದರಲ್ಲಿ ಏನಾದರೂ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂದರೆ ಬೇಜಾರು ಮಾಡ್ಕೋಬೇಡಿ. ಯಾಕಂತಂದರೆ ನಾನು ಹಿಂದೆ ಕೊಡಿಕೆ ಮನೇಲಿ ಕೂತ್ಕೊಂಡು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಹಸುಗಳ ಸೌಂಡು ಎಲ್ಲನೂ ಕೂಡ ಬರ್ಬೋದು. ಸೊ ಹಾಗಾಗಿ ಮುಂಚೆನೇ ಹೇಳ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟಾಗೇ ವೀಡಿಯೋನ ಇಟ್ಟಿದ್ದೀನಿ. ಈ ವಿಡಿಯೋ ಬಂದು ನನ್ನ ಮಗ ಮಾಡ್ತಾ ಇರೋದು, ನನ್ನ ದೊಡ್ಡವನು. ನಾನು ಮಾಡ್ತೀನಮ್ಮ ವೀಡಿಯೋನ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾನೆ. ಹಾಗಾಗಿ ಅಟ್ಲೀಸ್ಟ್ ಅವನಾದರೂ ತೆಗೆದಿರೋ ವೀಡಿಯೋನಾದರೂ ನನ್ನ ಚಾನಲಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಹಾಗೇ ಹಾಕಿದ್ದೀನಿ. ಯಾರೋ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಏನೋ ಒಂದು ನೆನಪು ಮುಂದಕ್ಕೆ ನನ್ನ ಮಗ ಮಾಡಿರೋ ವೀಡಿಯೋ ಇದು ಅಂತ ಅಂದ್ಬಿಟ್ಟು ತೋರಿಸ್ಬೋದು. ಮುಂದಕ್ಕೆ ಅವನಿಗೂ ದೊಡ್ಡವನಾದ್ಮೇಲೆ ಗೊತ್ತಾಗುತ್ತಲ್ವ. ಹಾಗಾಗಿ ಸ್ವಲ್ಪ ಸಾಂಬಾರಿಗೆ ತೊಗರಿ ಕಾಳು ಬೇಕಾಗಿತ್ತು, ಹಂಗಾಗಿ ಕುಯ್ಕೊತಾ ಇದ್ದೆ. ಅದಾದ ನಂತರ ಕನಕಾಂಬರ ಹೂವಿತ್ತಲ್ಲ, ಈ ಗಿಡ ಎಲ್ಲ ಕಿತ್ತಾಕ್ಬಿಡೋಣ, ಹಂಗಾಗಿ ಫಸ್ಟಿಗೆ ಹೂವು ಕುಯ್ಕೊಂಬಿಡೋಣ, ಏನಕ್ಕಾದರೂ ದೇವ್ರ ಫೋಟೋಕ್ಕೆ ಅಥವಾ ನಾವೇ ಮುಟ್ಕೊಳ್ಳೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲನೂ ಕೂಡ ಬಿಡಿಸ್ಕೊಳ್ತಾ ಇದ್ದೆ. ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು, ಇಲ್ಲಿ ಹಿತ್ತಲು ಹಿಂದೆ ಎಲ್ಲನೂ. ಸೊ ಹಂಗಾಗಿ ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಕನಕಾಂಬರ ಎಲ್ಲ ಕುಯ್ಕೊಂಬಿಟ್ರೆ ಅದಾದ ನಂತರ ಇದನ್ನೆಲ್ಲ ಕುಯ್ದಾಕ್ಬಿಡ್ತೀವಿ. ಯಾಕಂದರೆ ಇಲ್ಲಿ ಯಾವುದೋ ಒಂದು ಹಾವು ಸೇರ್ಕೊಂಡೈತೆ ಫ್ರೆಂಡ್ಸ್ ಹಿತ್ತಲಲ್ಲಿ. ಹಂಗಾಗಿ ಪೊರೆ ಬಿಟ್ಬಿಟ್ಟಿದೆ, 2 ಪೊರೆ ಬಿಟ್ಟಿದ್ದೆ. ಬೇಡ, ಮಕ್ಕಳು ಮರಿ ತಿರುಗಾಡ್ತಾ ಇರ್ತವೆ, ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿ ಆಯಿತು ಅಂತ ಹೂವೆಲ್ಲ ಕುಯ್ಕೊಂಬಿಟ್ರೆ ಆಮೇಲೆಲ್ಲ ಈ ಗಿಡ ಕನಕಾಂಬರ ಗಿಡ ಒಂಥರ ಎಲ್ಲ ಸುತ್ತಮುತ್ತ ಬಳ್ಳಿ ಬೆಳ್ದಂಗೆ ಬೆಳ್ಕೊಂಬಿಟ್ಟಿದೆ. ಒಳಗಡೆ ಏನೋಗಿ ಸೇರಿಕೊಂಡ್ರೂ ಗೊತ್ತಾಗಲ್ಲ. ನನ್ನ ಮಕ್ಕಳು ಹೋಗಿ ಅಲ್ಲಲ್ಲೇ ನಿಂತ್ಕೊಂಡಿರ್ತವೆ. ಬೇಡ, 2 ಪೊರೆ ಹಾಕಿರೋದು ಬೇರೆ, ಪೊರೆ ಬಿಟ್ಟಿರೋದು ಬೇರೆ, ಹಾವುಗಳು ನೋಡಿದ್ನ ಬೇಡ ಅಂತ ಅಂದ್ಬಿಟ್ಟು ಕಿತ್ತಾಕ್ಬಿಡ್ತೀನಿ. ಬೇಡ, ಇನ್ನು ಹೂ ಬಿಡೋದು ಬೇಡ, ಅದು ಮಕ್ಕಳು ಮರಿ ಇತ್ತ ಕಡೆ ಈ ಥರ ಎಲ್ಲನೂ ಬೆಳೆಸ್ಕೊಂಡು ಸುಮ್ಮನೆ ಕಷ್ಟ ಆಗುತ್ತೆ ಮುಂದಕ್ಕೆ. ಅದಕ್ಕೆ ಹೂ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್. ಮಾತ್ರ ನೀರು ಹಾಕೋದೇ ಇಲ್ಲ ಈ ಗಿಡಕ್ಕೆ, ಅಷ್ಟೊಂದು ಹೂ ಬಿಡುತ್ತೆ ಕನಕಾಂಬರ. ಏನಿಲ್ಲ ಅಂತಂದರೆ ಒಂದು ಮಾರಂತೂ ಹೂ ಬಿಟ್ಟೇ ಬಿಡುತ್ತೆ. ಇದು ಡೈಲಿ ಒಂದಿನ ಬಿಟ್ಟು ಒಂದಿನ ಬಿಡಿಸ್ಕೊಂಡ್ರೆ ಒಂದು ಮಾರು ಹೂವು ಸಿಗುತ್ತೆ ಕನಕಾಂಬರ. ಇನ್ನೇನು ಮೊಟ್ಟೆ ಅಂದರೆ ತೆಂಗಿನ ಮೊಟ್ಟೆ ಇದೆಯಲ್ಲ, ಅದೆಲ್ಲನೂ ಕೂಡ ಖಾಲಿ ಆಗೋದಕ್ಕೆ ಬಂದಿದೆ. ಸೌದೆ ಏನಾದರೂ ತಗೊಂಬಂದು ತೋಟದಲ್ಲಿ ಒಡ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವರು ಈ ರೀತಿ ಹಾಕೋಗಿದ್ದಾರೆ. ಇನ್ನು ಉಲ್ಮೆದೆ ಅಂದರೆ ತೊಗೊಂಬಂದು ಈ ರೀತಿ ಹಾಕೋಗಿದ್ದಾರೆ. ಇದನ್ನೆಲ್ಲನೂ ಕೂಡ ಅವ್ರಿಗೆ ರಜೆ ಟೈಮ್ ಬಂದಾಗ, ಅಂದರೆ ಈ ಸಂಡೇ ಲೀವೆಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ಬಂದು ಮೆದೆ ಹಾಕ್ಬಿಟ್ಟು ಹೋಗಬೇಕು. ಫುಲ್ಲು ಕೊಟ್ಟಿಗೆ ಮನೇಲಿ ಕತ್ತಲೆ ಆಗಿಬಿಟ್ಟಿದೆ. ಲೈಟ್ ಏನೂ ಹಾಕ್ಸಿರ್ಲಿಲ್ಲ ಕೊಟ್ಟಿಗೆ ಮನೇಲಿ, ಹಂಗಾಗಿ ಫುಲ್ ಕತ್ತಲೆ. ಹಿಂದೆ ಹಿತ್ತಲು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಸ್ವಲ್ಪ ವೀಡಿಯೋಸ್ ಎಲ್ಲನೂ ಮಾಡ್ಕೊಳ್ತಾ ಇದ್ನಲ್ಲ, ಕನಕಾಂಬರ ಎಲ್ಲ ಕುಯ್ಯೋದೆಲ್ಲ. ಅಲ್ಲಿ ಟ್ರೈಪಾಡ್ ತೊಗೊಂಡೋಗಿದ್ದೆ. ಕೆಲವೊಂದಷ್ಟು ಜನಕ್ಕೆ ಟ್ರೈಪಾಡ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇದೇ ನೋಡಿ ಟ್ರೈಪಾಡು. ಎಲ್ಲಿ ಬೇಕಾದರೂ ಕೂಡ ನಾವು ತಗೊಂಬರ್ಬೋದು. ಇದನ್ನು ನಾವು ಸ್ಮಾಲ್ ಸೈಜು ಮಾಡ್ಕೋಬೋದು, ಬಿಗ್ ಸೈಜು ಕೂಡ ಮಾಡ್ಕೋಬೋದು. ಈ ರೀತಿ ನಾವು ಅಂದರೆ ಅದನ್ನು ಫುಲ್ಲು ಸಣ್ಣದಾಗಿ ಮಾಡಿಕೊಂಡು ಬ್ಯಾಗಲ್ಲಿ ಕೂಡ ಇಟ್ಕೊಂಡು ನಾವು ಕ್ಯಾರಿ ಮಾಡ್ಬೋದು. ನೋಡಿ, ರಾಗಿ ಬಂದಿತ್ತಲ್ವ, ರಾಗಿ ಕುಯ್ಸಿರೋದು ಇಷ್ಟ ಆಗಿದೆ. ಕೆಳಗಡೆ ಒಂದು 2 ಸ್ಟೆಪ್ಪು ಹಳೆ ರಾಗಿ, ಮೇಲ್ಗಡೆ 2 ಸ್ಟೆಪ್ಪು ಹೊಸ ರಾಗಿ. ಈಗ ರಾಗಿ ಹಾಕಿದ್ವಲ್ಲ ಅದು ಕುಯ್ಸಿರೋದು. ಫ್ರೆಂಡ್ಸ್, ಹಾಗೆಯೇ ಅಡುಗೆ ಮನೆಗೆ ಬಂದೆ. ಪಾತ್ರೆ ಎಲ್ಲನೂ ಕೂಡ ಬೆಳಗಿರೋವು ಜೋಡಿಸ್ತಾ ಇದ್ದೆ. ಇನ್ನೂ ಒಂದಷ್ಟು ಪಾತ್ರೆಗಳು ಬೆಳಗವಿದ್ವು, ಅವನ್ನೂ ಕೂಡ ತೊಳೆಯೋದಕ್ಕೆ ಹಾಕ್ತಾಯಿದ್ದೆ. ಅಡುಗೆ ಮನೆ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು, ಆದರೂ ಕೂಡ ಕ್ಲೀನ್ ಇಲ್ಲ ಅನ್ನಂಗೆ ಕಾಣಿಸ್ತಾ ಇರುತ್ತೆ. ಒಂದು ಕೈಯೆಲ್ಲ ನೋಡಿ ಫ್ರೆಂಡ್ಸ್, ನಾವು ಇಡೋದಕ್ಕೆ ಒಂದು ಕೈ ಆದರೆ ಹೆಂಗೋ ನೀಟಾಗಿ ಇಡ್ಬೋದು. ಬಟ್ ಅವಾಗವಾಗ ನಮ್ಮ ಅತ್ತೆ ಅವರು ಇವರು ಅಂತ ಅಂದ್ಬಿಟ್ಟು ಸುಮ್ಮನೆ ಕೈ ಆಡ್ತಾ ಇರ್ತಾರೆ ಅಡುಗೆ ಮನೆಯಲ್ಲಿ. ಬಂದು ಮಕ್ಕಳೆಲ್ಲನೂ ಕೂಡ ಕೊಡಗಳು ಎಜ್ಜೋದು, ನೀರಲ್ಲಿ ಚೆಲ್ಲೋದು, ಇಲ್ಲಿ ಚೆಲ್ಲೋದು ಮಾಡ್ತಾಯಿರ್ತಾರೆ. ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಅದೇ ಬೇಳೆಕಾಳು ಅಷ್ಟೇ ಅದು. ಸೊ ಹಂಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಕಸ ಎಲ್ಲನೂ ಕೂಡ ಒಂದು ಕಡೆಯಿಂದ ಎಲ್ಲ ಜೋಡಿಸ್ಬಿಟ್ಟು ಇವಾಗ ಕಸ ಎಲ್ಲನೂ ಕೂಡ ಗುಡಿಸ್ಕೊಂಬರ್ತೀನಿ. ನೀರೆಲ್ಲ ಚೆಲ್ಲಿರ್ತಾರೆ ಹುಡುಗರೆಲ್ಲ, ಕೊಡದಲ್ಲಿ ನೀರು ಕುಡಿತೀನಿ ಅಂತ ಹೇಳೋದು, ಅಲ್ಲೇ ಚೆಲ್ಲೋದು, ಸ್ವಲ್ಪ ಕುಡಿಯೋದು, ನೆಲ್ಲಕ್ಕೆ ಹಂಗೆ ಚೆಲ್ಲೋದು. ಆಮೇಲೆ ನೀರೆಲ್ಲ ಎತ್ಕೊಳಕ್ಕೆ ಹೋಗ್ತಾರೆ, ಪಟ್ ಅಂತ ಬಿದ್ದೋಗ್ಬಿಡುತ್ತೆ. ಈ ಥರ ಎಲ್ಲ ಮಾಡ್ತಾರೆ.
ಸಂಜೆ ಆಗಿತ್ತಲ್ವ, ಇವಾಗ ದೀಪ ಹಚ್ಚಿದ್ದೀನಿ. ಚೆನ್ನಾಗಿ ಎಣ್ಣೆ ಹಾಕೊಂಡಿದ್ದೆ ತಲೆಗೆ, ಹಾಗೇ ಬಾಚ್ಕೊಂಬಿಟ್ಟು ತುರುಬು ಕಟ್ಟಿ ಇವಾಗ ನಾನು ನೋಡಿ ದೀಪ ಹಚ್ಚಿದ್ದೀನಿ. ಸಂಜೆ ಹೊತ್ತು ದೇವ್ರ ದೀಪ ಹಚ್ಚಿ ಊದುಗಡ್ಡಿ ಬೆಳಗಿದ್ರೆ ಏನೋ ಒಂಥರ ಖುಷಿ. ಇವಾಗ ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ಟೀ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕಾಫಿ ಪುಡಿ ಇತ್ತಲ್ವ, ಅದನ್ನು ನೋಡೋಣ, ಕಾಫಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಫಿ ಪುಡಿ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಇವತ್ತು ಟೀ ಸ್ಕಿಪ್ಪು, ಕಾಫಿನೇ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 4-5 ಕಾಫಿ ಪುಡಿ ಪ್ಯಾಕೆಟ್ ತಂದಿದ್ದೆ. ಅದು 5 ರೂಪಾಯಿ ಪ್ಯಾಕೆಟು. ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆಗೆ ಉಪ್ಪಿಟ್ಟು ಆಗಿರ್ಬೋದು ಅಥವಾ ಗೋಧಿ ಹಿಟ್ಟಿತ್ತಲ್ಲ ಅದನ್ನು ಚಪಾತಿ ಆಗಿರ್ಬೋದು, ಯಾವುದೋ ಒಂದು ಮಾಡೋಣ ಅಂದ್ಕೊಂಡು ಪ್ಯಾಕೆಟ್ ತರಿಸಿದ್ದೀನಿ. ನೋಡೋಣ ಯಾವುದಾಗುತ್ತೋ ಅದು ಮಾಡೋದು. ಹಾಗೆಯೇ ನೋಡಿ ಸೀರಿಯಲ್ ನೋಡ್ತಾ, ಕಾಫಿ ಕುಡ್ಕೊಂಡು ಸೀರಿಯಲ್ ನೋಡ್ತಾ ಕೂತ್ಕೊಂಡಿದ್ದೀವಿ. ನನ್ನ ಮಗನೇ ವೀಡಿಯೋ ಮಾಡ್ತಾ ಇರೋದು, ನಾನಲ್ಲ. ನನ್ನ ಮಗನೇ ವೀಡಿಯೋ ನಾನು ಮಾಡ್ತೀನಿ ಕಣಮ್ಮ ಅಂತ ಇರ್ತಾನೆ ವೀಡಿಯೋಸ್ನ. ಹಾಗಾಗಿ ಆಯ್ತು ತಗೊಳಪ್ಪ ಮಾಡು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಅವನು ಎಲ್ಲರನ್ನೂ ತೆಕ್ಕೊಂಡು ಬರ್ತಾ ಇರ್ತಾನೆ. ನಾನು ನನಗೆ ಎಷ್ಟು ಬೇಕು ಅಷ್ಟು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ ಅಷ್ಟೇ. ಟಿ ವಿ ನೋಡ್ಕೊಂಡು ಕೂತಿದ್ರೆ ಎಲ್ಲರನ್ನೂ ವೀಡಿಯೋಸ್ ಮಾಡ್ಕೊಂಬರ್ತಾನೆ. ಹೊರಗಡೆ ಎಲ್ಲನೂ ಪಾತ್ರೆ ತೊಳೆಯೋದಾಗಿರ್ಬೋದು ಅಥವಾ ಏನಾದ್ರು ಕೆಲಸ ಮಾಡ್ತಾಯಿದ್ರೆ, ಒಟ್ನಲ್ಲಿ ಅವನಿಗೆ ಇನ್ನೂ ಲಾಕ್ ಹೇಳ್ಕೊಟ್ಟಿಲ್ಲ. ಲಾಕ್ ತೆಗಿಯೋದು ಲಾಕ್ ತೆಗಿಯೋದೇನಾದ್ರು ಗೊತ್ತಾಗ್ಬಿಟ್ರೆ ಮುಗೀತು. ಇನ್ನೆಲ್ಲ ಕಡೆ ದೇವಸ್ಥಾನದ ಹತ್ರ ಎಲ್ಲ ತೊಗೊಂಡೋಗಿ ವೀಡಿಯೋಸ್ ಮಾಡ್ಕೊಂಬಂದ್ಬಿಡ್ತಾನೆ. ಸೊ ಹಂಗಾಗಿ ಅವನಿಗೆ ಲಾಕ್ ತೆಗಿಯೋದು ಹೇಳ್ಕೊಟ್ಟಿಲ್ಲ ನಾನು. ಸದ್ಯಕ್ಕೆ ಮನೇಲೇ ಮಾಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು, ನನಗೆ ಹೆಂಗೆ ಸ್ವಲ್ಪ ಎಲ್ಪ್ ಆಗಲಿ, ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ವೀಡಿಯೋಸ್ ಕ್ಯಾಪ್ಚರ್ ಆಗಲಿಲ್ಲ ಅಂದರೆ ನನ್ನ ಮಗನ ಕೈಲಿ ಕೊಟ್ಟರೆ ಅಟ್ಲೀಸ್ಟ್ ಅವನಾದರೂ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊತಾನೆ ಅಂತ. ಓಕೆ ಫ್ರೆಂಡ್ಸ್, ಹಾಗೆಯೇ ನನ್ನ ಮಗನಿಗೆ ಸ್ವಲ್ಪ ಕಲರ್ಸ್ ಇತ್ತು. ಅಂದರೆ ಡ್ರಾಯಿಂಗ್ ಅಂದರೆ ಮಾಮೂಲಿ ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ, ಒಂದು ಗಿಡಕ್ಕೆ ಕಲರಿಂಗ್ ಹಾಕೋದು, ಅದನ್ನು ಮಾಡಿಸ್ತಾ ಇದ್ದೆ. ಓಕೆ, ಇವತ್ತಿನ ಬ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರೆಲ್ಲ ಸಪೋರ್ಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೇಳಿ ಸಪೋರ್ಟ್ ಮಾಡೋದಕ್ಕೆ. ಡೈಲಿ ಬ್ಲಾಗ್ಸನ್ನು ಶೇರ್ ಮಾಡ್ತೀನಿ. ಓಕೆ, ಹಾಗೆಯೇ ನೀವು ಕೂಡ ಚಾನಲ್ನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.